ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಗೆ ಕಳೆದ ವಾರ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ CEO ಶ್ರೀ ಸಂಜೀವ್ ಗುಪ್ತಾ ಅವರು ನಮ್ಮ ITBT ಸೆಕ್ರೆಟರಿ ಅವರು ಕಳಿಸ್ಕೊಟ್ರು. ಅವರು ಏನಕ್ಕೆ ಬಂದಿದ್ರು ಅಂತ ಹೇಳಿದ್ರೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ IT ಕಂಪನೀಸು ಪ್ರಾಸ್ಪೆಕ್ಟ್ಸ್ ನೋಡಲಿಕ್ಕೆ ಅವರು ಬಂದು ಒಂದು ಎಲ್ಲ ನೋಡ್ಕೊಂಡು ಹೋಗಿದ್ರು. ನಮ್ಮ ಇಂಡಸ್ಟ್ರಿಯಲ್ ಏರಿಯಾ, ವಸಂತ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಈಗ ಫೇಸ್ 4, 5, 6 ಡೆವಲಪ್ ಆಗ್ತಾ ಇದೆ. ಅಲ್ಲಿ ಕೂಡ ನಾವು ಸಾಫ್ಟ್ವೇರ್ ಇಂಡಸ್ಟ್ರಿಗೋಸ್ಕರ ಒಂದು 150 acres ನಾವು ಇಯರ್ ಮಾರ್ಕ್ ಮಾಡಿದ್ವಿ. ಅವರು ಬಂದು ನೋಡಾದಮೇಲೆ ನಮ್ಮಲ್ಲಿ ಸುಮಾರು 7 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಕಂಪನೀಸ್ ಆರ್ ಲುಕಿಂಗ್ ಔಟ್ ಫಾರ್ ಸ್ಪೇಸಸ್ ಫಾರ್ ಲೀಸ್, ರೆಂಟಲ್ ಬೇಸಿಸ್ ಮೇಲೆ ಅವರು ಸ್ಪೇಸಸ್ ನೋಡ್ತಿದ್ದಾರೆ. ಮತ್ತು ಸಾಫ್ಟ್ವೇರ್ ಕಂಪನೀಸ್ ಈ Tier 2 ಸಿಟೀಸಲ್ಲಿ ಬಂದು ಸ್ಥಾಪನೆ ಮಾಡಿದ್ರೆ ಅವರಿಗೆ ಸುಮಾರು ಫಿನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಅವರಿಗೆ ಸಿಗುತ್ತೆ ಅನ್ನೋ ಮಾಹಿತಿ ಕೊಟ್ಟಿದ್ದರು. ಸೊ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಸಿಟಿ ಒಳಗಡೆ ಆ್ಯಂಡ್ ಮೋರೋವರ್ ಸಾಫ್ಟ್ವೇರ್ ಕಂಪನೀಸ್ಗೆ ಸಿಟಿ ಹತ್ತಿರ ಸ್ಪೇಸಸ್ ಇದ್ದರೆ ಅವ್ರಿಗೆ ಅನುಕೂಲ, ಮತ್ತು ಒಂದು ಪ್ಲಗ್ ಆ್ಯಂಡ್ ಪ್ಲೇ ಮಾಡೆಲಲ್ಲಿ ರೆಡಿಮೇಡ್ ಸ್ಪೇಸಸ್ ಅವೈಲೇಬಲ್ ಇದ್ದರೆ ಇಮಿಡಿಯೇಟ್ ಬಂದು ಅವರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನು ನಮ್ಮ ಹತ್ರ ಹೇಳಿದರು. ಇಮಿಡಿಯೇಟು ನಮ್ಮ ಸ್ಮಾರ್ಟ್ ಸಿಟಿ ವತಿಯಿಂದ ಒಂದು ಸಿಟಿ ಲೈಬ್ರರಿ ಟೌನ್ ಹಾಲ್ ಸರ್ಕಲಲ್ಲಿ ಒಂದು 10,000 ಸ್ಕ್ವೇರ್ ಫೀಟ್ ಸ್ಪೇಸ್ ಇದೆ. ಅದೇ ರೀತಿಯಲ್ಲಿ ನಮ್ಮ MG ಸ್ಟೇಡಿಯಂ ಹತ್ರ ಕೂಡ ಒಂದು 20,000 ಸ್ಕ್ವೇರ್ ಫೀಟ್ ಸ್ಪೇಸ್ ಇದೆ. ಆ ಸ್ಪೇಸ್ ಕೂಡ ಇದೆ ಅಂತ ನಾನು ಹೇಳಾದ್ಮೇಲೆ ಅವರು ಅದನ್ನು ನೋಡಿಬಿಟ್ಟು, ಇದು ಚೆನ್ನಾಗಿದೆ ಸ್ಪೇಸಸ್ಸು, ನಾವು ಸಾಫ್ಟ್ವೇರ್ ಕಂಪನೀಸ್ಗೆ ಒಂದಿನ ಒಂದು ಓಪನ್ ಹೌಸ್ ಥರ ಕರ್ಕೊಂಡು ಬಂದು ತೋರಿಸೋಣ ಅಂತ ಒಂದು ವಿಚಾರ ಹೇಳಿದರು. ತದನಂತರ ನಾನು ಡೈರೆಕ್ಟರ್ ITBT ಅವ್ರ ಹತ್ರನೂ ನಾನು ಮಾತಾಡಿದ್ದೆ. ಅವರೇನು ಹೇಳಿದರು, ಇಲ್ಲಿಂದ ನಮ್ಮ ತುಮಕೂರು ಜಿಲ್ಲೆಯಿಂದ ಬ್ಯಾಂಗ್ಳೂರಿಗೆ ದಿನ ಸುಮಾರು ಒಂದು 5,000 ಸಾಫ್ಟ್ವೇರ್ ಪ್ರೊಫೆಷ್ನಲ್ಸು ಹೋಗ್ತಿದ್ದಾರೆ ಬೇರೆ ಬೇರೆ ಕಂಪನೀಸಲ್ಲಿ. ಸೊ ನಾವು ಒಂದು ಟಾರ್ಗೆಟೆಡ್ ಅಪ್ರೋಚ್ ಮಾಡಬೇಕು. ನಾವು ಈಗ ಎಲ್ಲ ಸಾಫ್ಟ್ವೇರ್ ಕಂಪನೀಸ್ಗೆ ಅಪ್ರೋಚ್ ಮಾಡಲಿಕ್ಕೆ ಬದಲಾಗಿ ಇಲ್ಲಿಂದ ಎಷ್ಟು ಜನ ಓಡಾಡ್ತಿದ್ದಾರೆ ಅವ್ರಿಗೆ ಒಂಥರ ಒಂದು ಆಫ್ ಶೋರ್ ಆನ್ಸೈಟ್ ಮಾಡಲಲ್ಲಿ ಒಂದು ಸೆಟಪ್ ಮಾಡಲಿಕ್ಕೆ ಆ ಕಂಪನೀಸ್ಗೆ ನಾವು CEOಗೆ HRಗೆ ಅಪ್ರೋಚ್ ಮಾಡಬಹುದು ಅಂತ ಡೈರೆಕ್ಟರ್ ITBT ಒಂದು ಸಲಹೆ ಕೊಟ್ಟರು. ಅದುಮೇಲೆ ನಾವೇನು ಮಾಡಿದ್ವಿ, ಒಂದು QR ಕೋಡ್, ಬೇಸಿಕ್ಲಿ ಒಂದು ಗೂಗಲ್ ಫಾರ್ಮ್ಸ್ ಅನ್ನು ನನ್ನ ಟ್ವಿಟ್ಟರ್ ಹ್ಯಾಂಡಲಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಶೇರ್ ಮಾಡಿದ್ವಿ. ಸೊ ಬೇಸಿಕ್ಲಿ ತುಮಕೂರು ರೆಸಿಡೆಂಟ್ಸ್ ಯಾರು ಪ್ರತಿದಿನ ತುಮಕೂರಿಂದ ಬ್ಯಾಂಗ್ಳೂರಿಗೆ ಸಾಫ್ಟ್ವೇರ್ ಮತ್ತು ಸಾಫ್ಟ್ವೇರ್ ರಿಲೇಟೆಡ್ ಕಂಪನೀಸಲ್ಲಿ ಕೆಲಸಕ್ಕೆ ಹೋಗ್ತಿದ್ದಾರೆ, ಅವರು ಸ್ವಲ್ಪ ಬೇಸಿಕ್ ಡೀಟೇಲ್ಸ್, ಅವ್ರದ್ದು ಹೆಸರು, ಮೊಬೈಲ್ ನಂಬರ್ ಮತ್ತು ಯಾವ ಕಂಪನಿಗೆ ಹೋಗ್ತಿದ್ದಾರೆ ಆ ಕಂಪನಿ ಡೀಟೇಲ್ಸ್ ಸ್ವಲ್ಪ ಕೊಟ್ಟರೆ ನಾವು ಥ್ರೂ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ITBT ನಾವು ಆ ಕಂಪನೀಸ್ಗೆ ಅಪ್ರೋಚ್ ಮಾಡಿ, ನೋಡಿ ತುಮಕೂರಿಂದನೇ ಇಷ್ಟೊಂದು ಜನ 5,000 ಜನ ಓಡಾಡ್ತಿದ್ದಾರೆ ಬ್ಯಾಂಗ್ಳೂರಿಗೆ, ಮತ್ತು ಇನ್ ಫ್ಯೂಚರ್ ತುಮಕೂರಲ್ಲಿ ಏನೇನು ಪ್ರಾಸ್ಪೆಕ್ಟ್ಸ್ ಇದೆ ಅನ್ನೋ ವಿಚಾರವನ್ನು ಹೇಳಿ, ನಮಗೆ ಈ ಥರ ಒಂದು ಅವೈಲೇಬಲ್ ಸ್ಪೇಸಸ್ ಇದೆ ಅನ್ನುವ ವಿಚಾರವನ್ನು ಹೇಳಿ ಒಂದು 10 to 15 ಡೇಸ್ ಒಳಗಡೆ ಒಂದು ಓಪನ್ ಹೌಸ್ ಥರ ಮಾಡಿ ಅವರೆಲ್ಲನೂ ಇನ್ವೈಟ್ ಮಾಡಿ ತೋರಿಸೋದು ಅನ್ನೋದೇ ನಮ್ಮ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನಿನ್ನೆ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಲಿಕ್ಕೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ವಿ. ನಮಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಇದುವರೆಗೆ ಒಂದು ಸುಮಾರು 300 ಜನ ಅದನ್ನು ಫಿಲ್ ಮಾಡಿ ನಮಗೆ 175 ಕಂಪನೀಸ್ ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಅದನ್ನು ಕೂಡ ನಾನು ಡೈರೆಕ್ಟರ್ ITBT ಅವರಿಗೆ ನಾನು ಶೇರ್ ಮಾಡಿದ್ದೀನಿ. ಈಗ ಅವರಿಂದ ಥ್ರೂ ಗೌರ್ಮೆಂಟ್ ಇಟ್ಸೆಲ್ಫ್ ಅವ್ರಿಗೆ ಒಂದು ಇಮೇಲ್ ಹೋಗುತ್ತೆ ದಟ್ ರಿಕ್ವೆಸ್ಟಿಂಗ್ ದೆಮ್ ಟು ಕಮ್ ಆ್ಯಂಡ್ ಸಿ ಈಗ ತುಮಕೂರಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ನಮಗೆ ಎಷ್ಟು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಪ್ರತಿ ವರ್ಷ ನಮ್ಮ ತುಮಕೂರು ಜಿಲ್ಲೆಯಿಂದ ಬರ್ತಾರೆ, ಆಮೇಲೆ ಇಲ್ಲಿ ಮೇ ಬಿ ಮೆಟ್ರೋ ಲೈನ್ ಇನ್ ದ ಫ್ಯೂಚರ್. ಸೊ ಅದ್ರ ಬಗ್ಗೆ ಎಲ್ಲ ನಾವು ಕೂಡ ಎಲ್ಲ ಪ್ರಸ್ತಾಪ ಮಾಡಿ ಅವರಿಗೆಲ್ಲ ನಾವು ಇನ್ವೈಟ್ ಮಾಡ್ತೀವಿ. ಅದು ಮೇ ಬಿ ವಿತಿನ್ ಜೂನ್ ಮಂತಲ್ಲಿ ನಾವು ಈ ಕೆಲಸವನ್ನು ಮಾಡ್ತೀವಿ. ಇದರದ್ದು ಉದ್ದೇಶ ಇಷ್ಟೇ, ಈಗ ಪ್ರತಿ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಗ್ರಿಕಲ್ಚರಿಂದ ಮತ್ತು ಮ್ಯಾನುಫ್ಯಾಕ್ಚರಿಂಗಿಂದ, ಸರ್ವಿಸಸ್ಸಿಂದ ಅಂತ. ಸೊ ನಮ್ಮ ಜಿಲ್ಲೆ ಈಗ ನಾವು 4th ಪ್ಲೇಸಲ್ಲಿ ಇದ್ದೀವಿ. ಬ್ಯಾಂಗ್ಳೂರು ಅರ್ಬನ್, ದಕ್ಷಿಣ ಕನ್ನಡ, ಬೆಲ್ಗಾಮ್ ಆದಮೇಲೆ ನಮ್ಮ ಜಿಲ್ಲೆನೇ ಇರೋದು. ಸೊ ಹೌ ಡು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ದ ಡಿಸ್ಟ್ರಿಕ್ಟ್, ನಾಟ್ ಓನ್ಲಿ ಫ್ರಮ್ ಇಂಡಸ್ಟ್ರೀಸ್ ಬಟ್ ಆಲ್ಸೋ ಫ್ರಮ್ ದ ಸಾಫ್ಟ್ವೇರ್ ಸೈಡ್, ಬಿಕಾಸ್ ಈಗ ನಾವು ಬ್ಯಾಂಗ್ಳೂರಿಂದ ಬರೀ ಆಲ್ಮೋಸ್ಟ್ 59 ಕಿಲೋಮೀಟರ್ಸ್ ಹತ್ತಿರದಲ್ಲಿ ಇದ್ದೀವಿ. ಸೊ ಅಲ್ಲಿ ಬ್ಯಾಂಗ್ಳೂರ್ ವಿ ಕಾಲ್ ಇಟ್ ಆಸ್ ಅ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಸೊ ಅಲ್ಲಿಂದ ಇಲ್ಲಿ ಕೂಡ ಸ್ವಲ್ಪ ಕಂಪನಿ, ಸಾಫ್ಟ್ವೇರ್ ಕಂಪನೀಸ್ ಎಸ್ಪೆಷಲಿ ಬರಬಹುದು ಅನ್ನೋ ದೃಷ್ಟಿಯಿಂದ ಇದು ಒಂದು ಸಣ್ಣ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.
ಇದಕ್ಕೆ ನಮ್ಮ ITBT ಸೆಕ್ರೆಟರಿ ಮೇಡಮ್ ಮತ್ತು ITBT ಡೈರೆಕ್ಟರು ಇವರೆಲ್ಲ ಕೂಡ ನಮಗೆ ಸಲಹೆ ಕೊಡ್ತಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಶ್ರೀ ಸಂಜೀವ್ ಗುಪ್ತಾ ಅವರು ಕೂಡ ಬಂದು ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಸೊ ಇದು ಒಂದು ಫ್ರೂಟ್ಫುಲ್ ಎಫರ್ಟ್ ಆಗಿ ಇರುತ್ತದೆ ಅನ್ನುವ ನಂಬಿಕೆ ವಿಶ್ವಾಸ ನನಗಿದೆ. ಇದೇ ನಮ್ಮದು ಮೊದಲನೇ ಹೆಜ್ಜೆ ಅಂತಲೇ ಹೇಳಬೇಕು. ಈಗ ನಾವು ಯಾವ್ಯಾವ ಕಂಪನೀಸ್ ಈಗ ಲಿಸ್ಟ್ ಆಗಿದೆ, ವಿಲ್ ಬಿ ರೀಚಿಂಗ್ ಔಟ್ ಟು ದೆಮ್. ಈಗ ಕೆಲವರು ಅವರು ಇಲ್ಲಿ ಬರ್ತಾರೆ, HR ಇಂದ ಇರ್ಬೋದು, ಅಥವಾ ಅವರು CEO ಕೂಡ ಬರ್ಬೋದು. ಕೆಲವರು ಇಲ್ಲ, ಅವರು ಇಲ್ಲಿ ಬಂದಿಲ್ಲ ಅಂದರೆ ನಾವೇ ಅವರಿಗೆ ರೀಚ್ ಔಟ್ ಮಾಡಿ ಟು ಶೋಕೇಸ್ ತುಮಕೂರು, ಅದನ್ನು ಆ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ಈಗ ಅವರು KDM ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೈಸೂರಲ್ಲಿ ಕ್ಲಸ್ಟರ್ಸ್ ಮಾಡಲಿಕ್ಕೆ ಮತ್ತು ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಕ್ಲಸ್ಟರ್ಸ್ ಮಾಡಲಿಕ್ಕೆ ಈಗಾಗಲೇ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ನಮ್ಮ ತುಮಕೂರಿಗೆ ಇರೋ ಅಡ್ವಾಂಟೇಜು ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಹಂಗಾಗಿ ಇದನ್ನು ಕೂಡ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನಮಗೂ ಆದ್ಯತೆ ಕೊಡಿ ಅಂತ ನಾವು ಸ್ವಲ್ಪ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಮೈಸೂರಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅವರಿಗೆ ಏರ್ಪೋರ್ಟ್ಸ್ ಇರೋದ್ರಿಂದ ಅಲ್ಲಿ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ. ಹಾಗಾಗಿ ಅವರು ಈಗಾಗಲೇ ಅಲ್ಲಿ ಶೋಕೇಸ್ ಎಲ್ಲ ಮಾಡಿದ್ದಾರೆ ಸಾಫ್ಟ್ವೇರ್ ಕಂಪನೀಸಿಂದ. ಇಲ್ಲಿ ಆ ಥರ ಪ್ರಯತ್ನಗಳು ಇನ್ನೂ ಆಗಿಲ್ಲ. ಬಟ್ ಈಗ ಇನ್ ಫ್ಯೂಚರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಈಗ ಮಾಹಿತಿ ತಗೊಳ್ತಾ ಇರೋದು ಜಸ್ಟ್ ವರ್ಕ್ ಪ್ಲೇಸ್ ಅಂತ ಹೇಳಿ ಒಂದು ಕಡೆ ಎಲ್ಲ ಟೆಕ್ನಿಕಲ್ ಅಲ್ಲೋ ವರ್ಕ್ ಮಾಡೋ ಥರನಾ ಅಥವಾ ಯಾವ ರೀತಿ? ಈಗ ಕಂಪನಿಯವರು ಒಂದು ಆನ್-ಸೈಟ್ ಆಫ್ ಶೋರ್ ಮಾಡೆಲ್ ಅಂತ ಇರುತ್ತದೆ. ಸೊ ಅವ್ರಿಗೆ ಆಫೀಸ್ ಬ್ಯಾಂಗ್ಳೂರಲ್ಲಿ ಇರುತ್ತದೆ. ಸೊ ದೀಸ್ ಎಂಪ್ಲಾಯೀಸ್ ಅಟ್ಲೀಸ್ಟ್ ಟು ಸ್ಟಾರ್ಟ್ ವಿತ್, ಈಗ ಒಂದು 50 ಜನ ಇದ್ದರೆ ಇಲ್ಲಿ ರೆಂಟಲ್ ರೇಟ್ಸ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಈಗ 10,000 ಸ್ಕ್ವೇರ್ ಫೀಟ್ಗೆ ವಿ ಆರ್ ಚಾರ್ಜಿಂಗ್ ಅರೌಂಡ್ 1.5 lakhs ಪರ್ ಮಂತ್. ಸೊ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದರೆ ನಿಮಗೆ ರೆಂಟಲ್ ವ್ಯಾಲ್ಯೂ ವಿಲ್ ಬಿ ವೆರಿ ಲೆಸ್ ಇನ್ ತುಮಕೂರು ವೆನ್ ಕಂಪೇರ್ ಟು ಬ್ಯಾಂಗ್ಳೂರ್. ಸೊ ಸಾಫ್ಟ್ವೇರ್ ಕಂಪನೀಸ್ಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಎರಡನೇದು ಅವರಿಗೆ ಫಿನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ನಮ್ಮ ITBT ಡೈರೆಕ್ಟರ್ ಅವರು ಹೇಳ್ತಿದ್ದಾರೆ. ಸೊ ಅದು ಕೂಡ ನಾವು ಪ್ರೊಜೆಕ್ಟ್ ಮಾಡಿ ಸ್ವಲ್ಪ ಇಲ್ಲಿನೂ ಎಸ್ಟಾಬ್ಲಿಷ್ ಮಾಡಿ ನಮಗೆ ಅನುಕೂಲ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ, ಮತ್ತು ಇಲ್ಲಿಂದ ಓಡಾಡುವ ಪ್ರೊಫೆಷ್ನಲ್ಸ್ಗೆ ಅನುಕೂಲ ಆಗುತ್ತೆ. ಈಗ ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದರೆ ಕೂಡ ಪೋಸ್ಟ್ ಕೋವಿಡ್ ಎಲ್ಲ ಟೈರ್ 2 ಸಿಟೀಸಲ್ಲಿ, ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಮಾತ್ರ ನಮಗೆ IT ಹಬ್ಸ್ ಇಲ್ಲ. ಈಗ ಟೈರ್ 2 ಸಿಟೀಸ್ ಅಂದರೆ ಕೊಯಂಬತ್ತೂರು, ಮಧುರೈ, ಅಲ್ಲಿ ಎಲ್ಲ ಕೂಡ ನಮಗೆ ಸಾಫ್ಟ್ವೇರ್ ಹಬ್ಸು ಈಗ ಆಗ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಆಗಬೇಕು ಅನ್ನೋ ಒಂದು ಪ್ರಯತ್ನ.